ಸಾಫ್ಟ್ವೇರ್ ಅಲ್ಲಿ ಮೈಕ್ರೋ ಸರ್ವಿಸ್ ಅಂತ ಇರುತ್ತೆ. ಮೈಕ್ರೋ ಸರ್ವಿಸ್ ಅಂದ್ರೆ ಏನ್ ಗೊತ್ತಾ? ಮೈಕ್ರೋ ಸರ್ವಿಸ್ ಅಂತ. ಒಂದು ಕಾಗೆಗೆ ಒಂದು ಸರ್ವಿಸ್ ಅಷ್ಟೇ. ಅಂದ್ರೆ ಒಂದು ಕಾಗೆ ಒಂದೇ ಕೆಲಸ ಮಾಡೋದು ಅಂತ. ಅದ್ರ ರಿಯಲ್ ಟೈಮಲ್ಲಿ ನೋಡ್ಕೋಬೇಕು ಅಂದ್ರೆ ಒಂದು ದೊಡ್ಡ ಫಾರ್ಮ್ ಲ್ಯಾಂಡ್ ಇದೆ ಅನ್ಕೊಡಿ. ಅದರಲ್ಲಿ ಎಷ್ಟೊಂದು ಕೆಲಸಗಳಿದಾವೆ ಅನ್ಕೊಡಿ. ಒಂದು 4-5 ಕೆಲಸ ಇದ್ರೆ ಒಂದೊಂದು ಕಾಗೆ ಒಂದೊಂದು ಕೆಲಸ ಕೊಡೋದು ಅಂತ. ಇನ್ನೂ ಬೆಟರ್ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ನಿಮ್ದು ಅಮೆಝಾನ್ ಇದೆ ನೋಡಿ. ಅಮೆಝಾನ್ ಅಲ್ಲಿ ಆರ್ಡರ್ ಪ್ಲೇಸ್ಮೆಂಟ್ ಇರುತ್ತೆ, ಪ್ರಾಡಕ್ಟ್ ತೋರ್ಸೋದಿರುತ್ತೆ, ಪೇಮೆಂಟ್ ಇರುತ್ತೆ, ML ಮೆಷಿನ್ ಲರ್ನಿಂಗ್ ಅಲ್ಗಾರಿದಮ್ಸ್ ಇರ್ತವೆ. ಎಲ್ಲದನ್ನು ಒಂದೊಂದು ಕಾಗೆ ಕೊಡೋದು. ಒಂದೊಂದು ಸರ್ವಿಸ್ನ ಒಂದೊಂದು ಕಾಗೆ ಕೆಲಸ ಕೊಟ್ರೆ ಏನು ಉಪಯೋಗ ಅಂತ ಕೇಳ್ಬೋದು ನೀವು. ಉಪಯೋಗ ಏನು ಅಂದ್ರೆ, ಈಗ ಏನಾದ್ರು ಒಂದಕ್ಕೆ ಪ್ರಾಬ್ಲಮ್ ಆದ್ರೆ, ಇಲ್ಲ ಯಾವ್ದಾದ್ರು ಒಂದನ್ನು ಸ್ಕೇಲ್ ಅಪ್ ಮಾಡಬೇಕು ಅಂದ್ರೆ ಉಪಯೋಗ ಆಗುತ್ತೆ. ಯಾವ್ದಾದ್ರು ಒಂದು ಡೌನ್ ಆದ್ರೂ ಬೇರೆದು ವರ್ಕ್ ಆಗ್ತಿರುತ್ತೆ. ಇಲ್ಲ ಯಾವ್ದಾದ್ರು ಒಂದು ಇವಾಗ ಪ್ರೈಮ್ ಸೇಲ್ ಬಂದಿದೆ ನೋಡಿ, ಆ ತರ ಸೇಲ್ ಬಂದಾಗ ಬೇಕಾದ್ರೆ ML ಅಲ್ಗಾರಿದಮ್ಸ್ ಬೇಡ, ಪ್ರಾಡಕ್ಟ್ ಲಿಸ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಕೇಲ್ ಡೌನ್ ಮಾಡಿ ಮಿಕ್ಕಿದಕ್ಕೆಲ್ಲ ಸ್ಕೇಲ್ ಅಪ್ ಮಾಡೋದು. ಲೈಕ್ ಪೇಮೆಂಟ್ ಇಲ್ಲ ಆರ್ಡರ್ ಅಂತ, ಆರ್ಡರ್ ಲಿಸ್ಟಿಂಗ್ ಅಂತ ರಿಲೇಟೆಡ್ ಥಿಂಗ್ ಎಲ್ಲ ಜಾಸ್ತಿ ಸ್ಕೇಲ್ ಅಪ್ ಮಾಡ್ತಾರೆ ಅಂತ ಉಪಯೋಗಗಳಿದಾವೆ. ಅದಕ್ಕೆ ಅದನ್ನ ಮೈಕ್ರೋ ಸರ್ವಿಸ್ ಅಂತ.